Hello friends, myself Savita Patil, Assistant Professor, Government Degree College, Kamlapur. Welcome to the today's session. Today we shall discuss the first most important chapter, that is the introduction concepts, the human resource management. Okay. Now let us discuss one by one. Before starting the chapter, let us have some brief idea about the human resource management. ವಿದ್ಯಾರ್ಥಿಗಳೇ, ನಾನು ಇವತ್ತಿನ ಕ್ಲಾಸಲ್ಲಿ ನಾವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಫಸ್ಟ್ ಚಾಪ್ಟರನ್ನು ಡಿಸ್ಕಷನ್ ಮಾಡೋಣ. ಬಿಫೋರ್ ಇಂಟ್ರೊಡಕ್ಷನ್ ಮೀನಿಂಗ್ ಹೋಗೋಕ್ಕಿಂತ ಮುಂಚೆ ಲೆಟ್ ಅಸ್ ಸಿ ವಾಟ್ ಈಸ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಇಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದನ್ನು ಏನ್ರಿ ಅಂತಂದರೆ, ಆಲ್ರೆಡಿ ನಿಮಗೆ ಗೊತ್ತಿದೆ, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ದ ಪರ್ಸನ್ಸ್ ಹೂ ಹ್ಯಾವ್ ದ ನಾಲೆಜ್, ಎಬಿಲಿಟಿ, ಸ್ಕಿಲ್, ಕ್ಯಾಪಬಿಲಿಟಿ, ಇವರನ್ನೆಲ್ಲ ಇದನ್ನೆಲ್ಲ ಏನಂತ ಕರಿತೇವೆ ನಾವು? ರಿಸೋರ್ಸ್ ಅಂತ ಕರಿತೇವೆ. ಈ ರಿಸೋರ್ಸನ್ನು ನಾವು ಹೇಗೆ ಸದ್ಬಳಕೆ ಮಾಡ್ತಾರೆ ಎಲ್ಲಿ? ಆರ್ಗನೈಸೇಷನಲ್ಲಿ. ಅದನ್ನು ಸ್ಟಡಿ ಮಾಡೋದು ಏನಂತ ಹೇಳ್ತೇವೆ ನಾವು? ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ನಾವು ಹೇಳ್ತೇವೆ. ಇದು ಏನಿದೆ, ಸಮ್ ಬ್ರೀಫ್ ಇಂಟ್ರೊಡಕ್ಷನ್ ಇದೆ. ಮುಂಚೆ ಆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದ್ರದ್ದು ಅರ್ಥ ಇದೆ. ನಾವು ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. Human resource should possess required knowledge, skill, experience, competence, capability and ability to handle their task efficiently and effectively. ಇಲ್ಲಿ ಏನು ಹೇಳ್ತಾರೆ? ಇಲ್ಲಿ ನಿಮ್ಗೆ ಹೇಳ್ದೇನ, we are all human beings. that is resource consist what ಅಂತಂದರೆ, ರಿಸೋರ್ಸ್ ಏನು ಒಳಗೊಂಡಿರುತ್ತದೆ ಅಂತಂದರೆ ನಾಲೆಜ್, ಸ್ಕಿಲ್, ಎಕ್ಸ್ಪೀರಿಯನ್ಸ್, ಕಾಂಪಿಟೆನ್ಸ್, ಕೆಪಾಬಿಲಿಟಿ ಆ್ಯಂಡ್ ಎಬಿಲಿಟಿ. ಇವೆಲ್ಲ ಬೇಕು ಮನುಷ್ಯನಿಗೆ. ಅದಕ್ಕೆ ಟು ಕಾಂಪೀಟ್, ಟು ಹ್ಯಾಂಡಲ್ ದಟ್ ಟಾಸ್ಕ್. ಎಲ್ಲರೂ ಎಲ್ಲ ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಿರ್ತೇವೆ. ಒಂದು ಕೆಲಸವನ್ನು ನಿಭಾಯಿಸಬೇಕು ಅಂದರೆ ಅದಕ್ಕೆ ಅವರಿಗೆ ತಕ್ಕವಾದ ಏನಿರಬೇಕಾಗ್ತದೆ? ಎಫಿಷಿಯನ್ಸಿ, ಕೆಪಾಬಿಲಿಟಿ, ಸ್ಕಿಲ್ಗಳನ್ನು ಅದು ಒಳಗೊಂಡಿರಬೇಕಾಗ್ತದೆ. ಇದನ್ನೇನಂತಾರ? ರಿಸೋರ್ಸ್ ಅಂತ ಹೇಳ್ತಾರೆ. ಟು ಸ್ಟಡಿ ಹ್ಯೂಮನ್ the study of human resource plays an important role in the economy. ಡೆಫಿನೆಟ್ಲಿ ಇದು ಹ್ಯೂಮನ್ ರಿಸೋರ್ಸನ್ನು ನಾವು ಯಾಕೆ ಸ್ಟಡಿ ಮಾಡಬೇಕು ಅಂದರೆ, ಇದು ತುಂಬ ಆರ್ಥಿಕವಾಗಿಯೂ ಏನಿದೆ, ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತೀವಿ. ಎಕನಾಮಿಕಲ್ ದೇ ಆರ್ ವ್ಯಾಲ್ಯೂಯಬಲ್ ಅಸೆಟ್ಸ್ ಫಾರ್ ದಿ ಆರ್ಗನೈಸೇಷನ್ಸ್. ಇಲ್ಲೇನು ಹೇಳ್ತೇವೆ ರೀ ನಾವು? ಹ್ಯೂಮನ್ ರಿಸೋರ್ಸು ವ್ಯಾಲ್ಯೂಯಬಲ್ ಅಸೆಟ್ಸ್ ಫಾರ್ ದಿ ಆರ್ಗನೈಸೇಷನ್. ಒಂದು ಇಂಡಸ್ಟ್ರಿಗೆ ಏನಿದೆ ಇವೆಲ್ಲ ಅಸೆಟ್ಸ್ ಅಂತ ಹೇಳ್ತೇವೆ. ಇನ್ ಶಾರ್ಟ್, ಹ್ಯೂಮನ್ ರಿಸೋರ್ಸ್ ರೆಪ್ರೆಸೆಂಟ್ ದ ಪೀಪಲ್ ಎಟ್ ವರ್ಕ್ ಆರ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಟ್ರೀಟೆಡ್ ಆಸ್ ರಿಸೋರ್ಸಸ್. ಅಂದರೆ ಎಲ್ಲಿ ಜನರು ಕೆಲಸ ಮಾಡ್ತಾರೆ ಅವರಿಗೆ ನಾವು ಏನಂತ ಕರಿತೇವೆ? ಅವರು ವ್ಯಾಲ್ಯೂಯಬಲ್ ಅಸೆಟ್ಸ್ ಫಾರ್ ದ ಆರ್ಗನೈಸೇಷನ್ ಅಂತ ಹೇಳ್ತೇವೆ, ಮತ್ತು ಅವರನ್ನು ರಿಸೋರ್ಸಸ್ ಅಂತ ನಾವಿಲ್ಲಿ ಹೇಳ್ತೇವೆ. ದಿಸ್ ಈಸ್ ವಾಟ್ ದ ಇಂಟ್ರಡಕ್ಷನ್ ಆಫ್ ಹ್ಯೂಮನ್ ರಿಸೋರ್ಸ್. ಅಂದರೆ ನಿಮಗೆಲ್ಲ ಅರ್ಥ ಆಯ್ತು ಈಗ. ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಇಂಡಿವಿಜುವಲ್ಸ್. ಎವ್ರಿ ಇಂಡಿವಿಜುವಲ್ಗೆ ಏನಿರ್ತದೆ? ಇಲ್ಲಿ ಸ್ಕಿಲ್ ಇರ್ತದೆ, ಕೆಪಾಸಿಟಿ ಇರ್ತದೆ, ಎಕ್ಸ್ಪೀರಿಯನ್ಸ್ ಇರ್ತದೆ, ನಾಲೆಜ್ ಇರ್ತದೆ. ಇದನ್ನೆಲ್ಲ ನಾವೇನಂತ ಕರಿತೇವೆ? ರಿಸೋರ್ಸಸ್ ಅಂತ ಹೇಳ್ತೇವೆ. ಇದನ್ನು ಸ್ಟಡಿ ಮಾಡೋದೇ ಟೋಟಲಿ ಏನಿದೆ? ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಓಕೆ, ದೆನ್ ನೆಕ್ಸ್ಟ್ ಡೆಫಿನೇಷನ್ ಅನ್ನು ನೋಡೋಣ. ಅಕಾರ್ಡಿಂಗ್ ಟು ಮಿಚೆಲ್, ಹ್ಯೂಮನ್ ರಿಸೋರ್ಸಸ್ ರೆಫರ್ಸ್ ಟು ಎ whole consisting interrelated, interdependent and interacting psychologically, sociologically, physiologically and ethical components ಅಂತ ಹೇಳ್ತಾರೆ. ನಾವು ಲೇಟೆಸ್ಟ್ ಒನ್ ಬೈ ಒನ್ ಅರ್ಥನೂ ನೋಡೋಣ. ಇಲ್ಲಿ ಇವ್ರೇನು ಡಿಫೈನ್ ಮಾಡ್ತಾರೆ ಅಂತಂದರೆ, ಆ ಹೋಲ್ ಕನ್ಸಿಸ್ಟಿಂಗ್ ಇಂಟರ್ ಅಂದರೆ ಏನ್ರಿ? ಇಲ್ಲಿ ಒಂದ್ರ ಮೇಲೆ ಒಂದು ಡಿಪೆಂಡೆಂಟ್ ಆಗಿವೆ ಅಂತ ಹೇಳ್ತಾರೆ. ಇಂಟರ್ ಡಿಪೆಂಡೆಂಟ್ ಆ್ಯಂಡ್ ಇಂಟರ್ಯಾಕ್ಟಿಂಗ್. ಹೆಂಗಿದೆ? ಹ್ಯೂಮನ್ ಬೀಯಿಂಗ್ಸ್ ಎಲ್ಲ ಒಂದು ಆರ್ಗನೈಸೇಷನ್ ಎಲ್ಲರೂ ಕಲ್ತಿರ್ತೇವೆ. ಅದೇನಿರ್ತದೆ? ಇಂಟರ್ಯಾಕ್ಟಿಂಗ್. ಒಬ್ಬರೇ ಹಿಂಗೆ ಗೊತ್ತಿಲ್ಲ, ದೇ ಆರ್ ಇಂಟರ್ಯಾಕ್ಟಿಂಗ್ ಈಚ್ ಅದರ್. ಹೆಂಗೆ? ಫಿಸಿಯಾಲಜಿಕಲಿ, ಫಿಸಿಕಲಿ, ಸೋಷಿಯಲಾಜಿಕಲಿ, ಒಂದು ಸೊಸೈಟಿಯಲ್ಲಿ, ಸೈಕಲಾಜಿಕಲಿ, ದಟ್ ಈಸ್ ಏನೇನು ನೀವು ಏನು ಹೇಳ್ತೀರಾ, ಏನು ಮಾತಾಡ್ತೀರಾ, ಸೈಕಲಾಜಿಕಲಿ, ಆ್ಯಂಡ್ ಎಥಿಕಲ್ ಕಾಂಪೊನೆಂಟ್ಸ್. ವೆನ್ ವಿ ಆರ್ ದೇರ್ ಇನ್ ದ ಸೊಸೈಟಿ ವಿ ಹ್ಯಾವ್ ಟು ಫಾಲೋ ಸಮ್ ನಾರ್ಮ್ಸ್, ಸಮ್ ರೂಲ್ಸ್, ಸಮ್ ರೆಗ್ಯುಲೇಷನ್ಸ್, ಎಥಿಕ್ಸ್. ಅವನ್ನ ಏನಂತ ಕರಿತೇನೋ? ಎಥಿಕ್ಸ್ ಇನ್ ಲೈಫ್ ಅಂತ ಹೇಳ್ತೇವೆ. ದಿಸ್ ಇಸ್ ವಾಟ್ ದ ಡೆಫಿನೇಷನ್ ಗಿವನ್ ಬೈ ದಿ ಮಿಚೆಲ್. ದೆನ್ ನೆಕ್ಸ್ಟ್, according to this definition, human resources represent the quantitative and qualitative measurement of workforce required for the organization. ಇವ್ರೇನು ಹೇಳ್ತಾರೆ ಇಲ್ಲಿ? ಹ್ಯೂಮನ್ ರಿಸೋರ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತದೆ ಅಂತಂದರೆ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಮೆಜರ್ಮೆಂಟ್. ಈ ಒಂದು ನಾವು ಏನಾದರೂ ನೀವು ಸ್ಟ್ಯಾಟಿಸ್ಟಿಕಲ್ಲೇ ಓದಿದ್ದೀರಾ. ಕ್ವಾಂಟಿಟೇಟಿವ್ ಮೆಜರ್ಮೆಂಟ್ ಅಂದ್ರೆ ಏನು, ಕ್ವಾಲಿಟೇಟಿವ್ ಆ ಥರ ಇಲ್ಲೇನಿದೆ ಅಂದರೆ ಹ್ಯೂಮನ್ ಬೀಯಿಂಗಲ್ಲಿ ದೇರ್ ಆರ್ ಸಮ್ ಕ್ವಾಂಟಿಫಿಕೇಶನ್ ಇದೆ ಮತ್ತು ಕ್ವಾಲಿಟೀಸ್ ಇವೆ. ಹೌದಾ? ಆ ಥರ ಅದನ್ನು ಇದು ಹ್ಯೂಮನ್ ರಿಸೋರ್ಸಲ್ಲಿ ನಾವು ಸ್ಟಡಿ ಮಾಡ್ತೇವೆ ಅಂತ ಹೇಳಿ ಇವರು ನೆಕ್ಸ್ಟ್ ಏನಿದೆ ಅನದರ್ ಡೆಫಿನೇಷನಲ್ಲಿ ಹೇಳ್ತದೆ. ದೆನ್ ನೆಕ್ಸ್ಟ್,
ನೆಕ್ಸ್ಟ್ ಏನು ತಿಳ್ಕೊಳ್ಳೋಣ ಅಂತಂದರೆ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಅಂದರೆ ಈ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟು ಹೆಂಗೆ ಡೆವಲಪ್ ಆಯಿತು, ಯಾವಾಗ ಜಾರಿಗೆ ಬಂತು, ಯಾವಾಗ ಇಂಟ್ರಡ್ಯೂಸ್ ಆಯಿತು ಅಂದರೆ ಇಲ್ಲೇನು ಹೇಳ್ತಾರೆ ಅಂದರೆ ಒರಿಜಿನಲಿ ಲೇಬರ್ ವೆಲ್ಫೇರ್ ವಾಸ್ ಇಂಟ್ರಡ್ಯೂಸ್ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದ ಲೇಬರ್. ಫಸ್ಟ್ ಏನಾಯ್ತು ರೀ, ಲೇಬರ್ ವೆಲ್ಫೇರ್ ಇಂಟ್ರಡ್ಯೂಸ್ ಆಯಿತು. ಹೌದಾ, ಯಾಕೆಂದರೆ ಲೇಬರ್ ರೈಟ್ಸನ್ನು ಪ್ರೊಟೆಕ್ಟ್ ಮಾಡೋಕ್ಕೆ. ಆಫ್ಟರ್ವರ್ಡ್ಸ್ ದ ಕಾನ್ಸೆಪ್ಟ್ ಆಫ್ ಲೇಬರ್ ವೆಲ್ಫೇರ್ ಹ್ಯಾಸ್ ಬಿನ್ ಇಂಟ್ರಡ್ಯೂಸ್ ಟು ಪರ್ಸೋನಲ್ ಮ್ಯಾನೇಜ್ಮೆಂಟ್. ಇನಿಷಿಯಲಿ ಮುಂದೆ ಏನಾಯ್ತು ರೀ, ಲೇಬರ್ ಪ್ರೊಟೆಕ್ಷನ್ ಎಲ್ಲಿಗೆ ಟ್ರಾನ್ಸ್ಫರ್ ಆಯ್ತು, ಅದು ಪರ್ಸೋನಲ್ ಮ್ಯಾನೇಜ್ಮೆಂಟ್ ಅಂತ. ಪರ್ಸೋನಲ್ ಮ್ಯಾನೇಜ್ಮೆಂಟ್ ಅಂದರೆ ಮ್ಯಾನೇಜ್ಮೆಂಟಲ್ಲಿ ನೀವು ಓಡ್ತಿರಲ್ಲ, ದಟ್ ಇಸ್ ಪರ್ಸೋನಲ್ ಮ್ಯಾನೇಜ್ಮೆಂಟ್. ದ ಟ್ರೆಡಿಷನಲ್ ಕಾನ್ಸೆಪ್ಟ್ ಆಫ್ ಪರ್ಸೋನಲ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಬೀನ್ ಚೇಂಜ್ಡ್. ಟ್ರೆಡಿಷನಲ್ ಕಾನ್ಸೆಪ್ಟ್ ಏನಿದೆ ರೀ, ಪರ್ಸೋನಲ್ ಮ್ಯಾನೇಜ್ಮೆಂಟದು ಚೇಂಜ್ ಆಯಿತು. ಅದರಲ್ಲಿ ದಟ್ ಈಸ್ ಚೇಂಜ್ ಟು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಇನ್ ಆರ್ಡರ್ ಟು meet the challenges of the global economy, the new concept of human resource management has been introduced. ಅಂದರೆ ಲೇಬರ್ ವೆಲ್ಫೇರ್ ಕಾನ್ಸೆಪ್ಟ್ ಏನಿದೆ ಅದು ಸ್ಲೋಲಿ ಅದಕ್ಕೆ ಇಂಟ್ರೊಡ್ಯೂಸ್ ಆಯ್ತು ರೀ, ಪರ್ಸೋನಲ್ ಮ್ಯಾನೇಜ್ಮೆಂಟಿಗೆ ಇಂಟ್ರೊಡ್ಯೂಸ್ ಆಯಿತು. ಓಕೆ, ನೀವು ಇದರಲ್ಲಿ ಓದ್ತೀರಾ ಯಾವುದು, ದ ಮ್ಯಾನೇಜ್ಮೆಂಟ್ ಈಸ್ ದ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಬೈ ಅದರ್ಸ್, ಪ್ಲಾನಿಂಗ್, ಆರ್ಗನೈಸೇಷನ್, ಅದೆಲ್ಲ ದಟ್ ಇಸ್ ರಿಲೇಟೆಡ್ ಟು ದಿ ಪರ್ಸೋನಲ್ ಮ್ಯಾನೇಜ್ಮೆಂಟ್. ಅದೇ ಥರ ಇಲ್ಲಿ ನೆಕ್ಸ್ಟ್ ಏನಾಯಿತು, ಟ್ರೆಡಿಷನಲ್ ಕಾನ್ಸೆಪ್ಟ್ ಆಫ್ ಪರ್ಸೋನಲ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಬಿನ್ ಚೇಂಜ್ ಟು ದಿ ಎಲ್ಲಿಗೆ ರೀ, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟಿಗೆ ಚೇಂಜ್ ಆಯಿತು. ನೆಕ್ಸ್ಟ್ ಏನಾಯಿತು, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಹ್ಯಾಸ್ ಬೀನ್ ಚೇಂಜ್ ಟು ಕಾಂಪೀಟ್ ವಿತ್ ದಿ ಗ್ಲೋಬಲ್ ಎಕಾನಮಿ. ಎಲ್ಲಿಗೆ ಚೇಂಜ್ ಆಯ್ತು ರೀ, ದಟ್ ಹ್ಯಾಸ್ ಬೀನ್ ಕಾನ್ಸೆಪ್ಟ್ ಹ್ಯಾಸ್ ಬೀನ್ ಚೇಂಜ್ ಟು ದ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಈ ಥರ ಏನಾಗಿದೆ, ಬೇಸಿಕಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ಏನಾಯ್ತು ರೀ, ಡೆವಲಪ್ಮೆಂಟು ಆಯಿತು. ಓಕೆ, ದೆನ್ ನೆಕ್ಸ್ಟ್ ಈಗೇನು ಮಾಡೋಣ, HRM ಡೆಫಿನಿಷನನ್ನು ನೋಡೋಣ. ಓಕೆ, ಸ್ಟೆಫೆನ್ಸನ್ ಪಿ ರಾಬಿನ್ಸ್ ಏನು ಹೇಳ್ತಾರೆ ಅಂದರೆ, ಡಿಫೈನ್ಡ್ ಹ್ಯೂಮನ್ ರಿಸೋರ್ಸಸ್ ಆಸ್ ದ ಮ್ಯಾನೇಜ್ಮೆಂಟ್ ಆಸ್ ಎ ಪ್ರಾಸೆಸ್ ಅಂತ ಹೇಳ್ತಾರೆ ಅವರು, ಕನ್ಸಿಸ್ಟಿಂಗ್ ಆಫ್ ಅಕ್ವಿಸಿಷನ್, ಡೆವಲಪ್ಮೆಂಟ್, ಮೋಟಿವೇಶನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸಸ್. ನೋಡ್ರಿ ಹೆಂಗಿದೆ ಅಂತಂದರೆ ಪ್ರಾಸೆಸ್ ಅಂತ ಹೇಳ್ತಾರೆ. HRM ಈಸ್ ಎ ಪ್ರಾಸೆಸ್ ಕನ್ಸಿಸ್ಟಿಂಗ್ ಆಫ್ ದ ಏನು ಅಕ್ವಿಸಿಷನ್ ಅಂದರೆ ಅಂದರೆ ಅಕ್ವೈರ್ ಮಾಡ್ಕೋದು. ಏನು ಅಕ್ವೈರ್ ಮಾಡ್ಕೋದು, ನಾಲೆಜು, ಸ್ಕಿಲ್ಲು, ಅಬಿಲಿಟಿ. ಎದಕ್ಕೆ, ಫಾರ್ ದ ಡೆವಲಪ್ಮೆಂಟ್, ಮೋಟಿವೇಶನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸಸ್. ಅರ್ಥ ಆಯ್ತಾ? ದಿಸ್ ಇಸ್ ವಾಟ್ ದ ಡೆಫಿನಿಷನ್ ಗಿವನ್ ಬೈ ದ ಪಿ ರಾಬಿನ್ಸ್. ನೆಕ್ಸ್ಟ್ ಇನ್ನೊಬ್ರು ಹೇಳ್ತಾರೆ, ವೆಂಡಿಲ್ ಎಲ್ ಫ್ರೆಂಚ್. ಇವ್ರೇನು ಹೇಳ್ತಾರೆ ಅಂತಂದರೆ, ದ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ರೆಫರ್ಸ್ ಟು ದ ಫಿಲಾಸಫಿ ಅಂತ ಹೇಳ್ತಾರೆ. ಪಾಲಿಸೀಸ್, procedures and practices related to the management of people within the organization. ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ನೀವೇನೇನು ಸ್ಟಡಿ ಮಾಡ್ತೀರಾ ಅಂತಂದರೆ, ಫಿಲಾಸಫಿ, ಪಾಲಿಸೀಸ್, ಪ್ರೊಸೀಜರ್ಸ್, ಪ್ರಾಕ್ಟೀಸಸ್ ರಿಲೇಟೆಡ್ ಟು ವಾಟ್ ರೀ, ಹೌ ದ ಮ್ಯಾನೇಜ್ ದ ಪೀಪಲ್, ಮ್ಯಾನೇಜ್ಮೆಂಟ್ ಆಫ್ ದ ಪೀಪಲ್ ವಿದಿನ್ ದ ಆರ್ಗನೈಸೇಷನ್. ಎಲ್ಲಿ, ಒಂದು ಆರ್ಗನೈಸೇಷನಲ್ಲಿ ಪೀಪಲನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ನಾವು ಎಲ್ಲಿ ಓದ್ತೇವೆ, ಇಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಓದ್ತೀವಿ ಅಂತ ವೆಂಡಿಲ್ ಎಲ್ ಫ್ರೆಂಚ್ ಅವರು ಹೇಳ್ತಾರೆ. ಓಕೆ, ದೆನ್ ನೆಕ್ಸ್ಟ್ ಎಲ್ಟನ್ ಮೇಯೋ ಏನು ಹೇಳ್ತಾರೆ ಅಂದರೆ, ಇಟ್ಸ್ ಅ ಫಾದರ್ ಆಫ್ ಹ್ಯೂಮನ್ ರಿಸೋರ್ಸಸ್. ಜಾರ್ಜ್ ಎಲ್ಟನ್ ಮೇಯೋ ಇವರನ್ನು ನಾವು ಏನಂತ ಕರಿತೇವೆ, ಫಾದರ್ ಆಫ್ ಹ್ಯೂಮನ್ ರಿಸೋರ್ಸ್ ಅಂತ ಹೇಳ್ತೇವೆ. ಇನ್ ಇಂಡಿಯಾ, ನಮ್ಮ ಇಂಡಿಯಾದಲ್ಲಿ 1974 ಡಾಕ್ಟರ್ TB ರಾವ್ ಆ್ಯಂಡ್ ಡಾಕ್ಟರ್ ಉದಯ್ ಪಾರಿಕ್ ಹ್ಯಾಸ್ ಇಂಟ್ರಡ್ಯೂಸ್ ದ ನ್ಯೂ HRD ಸಿಸ್ಟಮ್. ನಮ್ಮ ಇಂಡಿಯಾದಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟನ್ನು ಇಂಟ್ರಡ್ಯೂಸ್ ಮಾಡೋದ್ರಲ್ಲಿ ತುಂಬ ಬಿಗ್ ಕಾಂಟ್ರಿಬ್ಯೂಷನ್ ಯಾರ್ದಿದ್ದಾರೆ, TB ರಾವ್ ಮತ್ತು ಉದಯ್ ಪಾರಿಕ್. ಇವರು ತುಂಬ ಒಳ್ಳೆ ಬುಕ್ಸನ್ನು ಬರೆದಿದ್ದಾರೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಸಿ ಆ್ಯಂಡ್ ರೆಫರ್ ದ ಬುಕ್ಸ್. ಓಕೆ, ದೆನ್ ಆಬ್ಜೆಕ್ಟಿವ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಈ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟನ್ನು ನಾವು ಸ್ಟಡಿ ಮಾಡಬೇಕು ಅಂತಂದರೆ ಏನು ಆಬ್ಜೆಕ್ಟ್, ಯಾಕೆ ಸ್ಟಡಿ ಮಾಡಬೇಕು ನಾವು ಇಲ್ಲಿ ಅನ್ನೋದನ್ನು ನಾವಿಲ್ಲಿ ನೋಡ್ತೇವೆ. ಏನು ನೀಡ್ ಇದೆ, ಈಸ್ ಇಟ್ ನೆಸೆಸರಿ ಟು ಸ್ಟಡಿ ದ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟನ್ನು ಇಲ್ಲಿ ನಾವು ನೋಡ್ತೇವೆ. ಓಕೆ, ನೋ ಲೆಟ್ ಅಸ್ ಸೇ ವಾಟ್ ಆರ್ ದ ವೇರಿಯಸ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಏನಿದೆ, ಫಸ್ಟು ಟು ಯುಟಿಲೈಸ್ ಹ್ಯೂಮನ್ ರಿಸೋರ್ಸ್ ಇಫೆಕ್ಟಿವ್ಲಿ, ಅಂದರೆ ಈ ಹ್ಯೂಮನ್ ರಿಸೋರ್ಸನ್ನು ಇಫೆಕ್ಟಿವ್ ಆಗಿ ಯುಟಿಲೈಸೇಷನ್ ತಗೊಳ್ಳೋದು. ಓಕೆ, ಈಗ ಹೆಂಗೆ ಇದೆ ನೋಡ್ರಿ, ನಿಮ್ಗೆ ಹೇಳ್ತಾರೆ ನಾವು ನೈಸರ್ಗಿಕ ವಾಟರ್ ಇದೆ ಎಲ್ಲ, ಈ ನೈಸರ್ಗಿಕ ಸಂಪನ್ಮೂಲಗಳೇನಿದೆ ಆಪ್ಟಿಮಮ್ ಯುಟಿಲೈಸ್ ಮಾಡ್ಕೋತೇವೆ. ಅದೇ ಥರ ಇಲ್ಲಿ ಹ್ಯೂಮನ್ ರಿಸೋರ್ಸ್ ಏನಿದೆ ಅಂತಂದರೆ ಅದನ್ನು ಇಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕು. ಇಫೆಕ್ಟಿವ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ ಟು ಅಚೀವ್ ದ ಆರ್ಗನೈಸೇಷನ್ ಗೋಲ್ಸ್. ಎದಕ್ಕೆ ನಾವು ಇಫೆಕ್ಟಿವ್ಲಿ ಎಫಿಷಿಯೆಂಟ್ಲಿ ಯೂಸ್ ಮಾಡ್ಕೋಬೇಕು ಅಂದರೆ ಟು ಅಚೀವ್ ದ ಆರ್ಗನೈಸೇಷನಲ್ ಗೋಲ್ಸ್. ಹೌದಾ? ದೆನ್ ಟು ಮೇಂಟೈನ್ ಹೈ ಮೋರಲ್ ಆ್ಯಂಡ್ ಗುಡ್ ಹ್ಯೂಮನ್ ರಿಲೇಷನ್ ವಿದಿನ್ ದ ಆರ್ಗನೈಸೇಷನ್. ನೋಡ್ರಿ,
ಯಾವುದೇ ಒಂದು ಆರ್ಗನೈಸೇಷನ್ ಸಕ್ಸಸ್ ಆಗಬೇಕು ಅಂದರೆ ಫಸ್ಟ್ ಅಲ್ಲಿ ಏನಿರಬೇಕು ರೀ, ಮಾರಲ್ ವ್ಯಾಲ್ಯೂಸ್ ಇರಬೇಕು. ಅಂದರೆ ಎಲ್ಲರನ್ನೂ ಫಸ್ಟು ಮನುಷ್ಯರಂತೆ ಕಾಣಬೇಕು. ಮಾನವೀಯತೆ ವ್ಯಾಲ್ಯೂಸ್ ಏನಿದೆ ತುಂಬ ಇಂಪಾರ್ಟೆಂಟ್ ಇದೆ. ಮಾರಲ್ ವ್ಯಾಲ್ಯೂಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ವೇರ್ ಇನ್ ದ ಆರ್ಗನೈಸೇಷನ್, ಒಂದು ಆರ್ಗನೈಸೇಷನ್ ಸಕ್ಸಸ್ ಆಗಬೇಕು, ಬಿಸ್ನೆಸ್ ಇಂಡಸ್ಟ್ರಿ ಸಕ್ಸಸ್ ಆಗಬೇಕು ಅಂತಂದರೆ ಅಲ್ಲಿ ಕೆಲಸ ಮಾಡೋರು ಏನಿರಬೇಕು, ದೇ ಮಸ್ಟ್ ಬಿ ವೆರಿ ಹ್ಯಾಪಿ. ಆ ಎನ್ವಿರಾನ್ಮೆಂಟ್ ಹೆಂಗಿರ್ಬೇಕು ರೀ, ತುಂಬ ಫ್ರೆಂಡ್ಲಿ ಆಗಿರಬೇಕು, ಹ್ಯಾಪಿಲಿ ಆಗಿರಬೇಕು, ಹೆಲ್ದಿ ಆಗಿರಬೇಕು, ಹೈಜೀನ್ ಆಗಿರಬೇಕು ಅಂತ ಹೇಳ್ತದೆ. ಓಕೆ, ಅದಕ್ಕೆ ನಾವು ಇದೇನಿದೆ HRM ಅನ್ನು ಸ್ಟಡಿ ಮಾಡಬೇಕಂತ ಹೇಳ್ತೀವಿ. ದೆನ್ ನೆಕ್ಸ್ಟ್, ದರ್ ಇಸ್ ನೀಡ್ ಟು ಸ್ಯಾಟಿಸ್ಫೈ ಇಂಡಿವಿಜುವಲ್ ನೀಡ್ಸ್ ಟು ಅಚೀವ್ ದ ಆರ್ಗನೈಸೇಷನ್ ಗೋಲ್ ಸಕ್ಸಸ್ಫುಲಿ. ಡೆಫಿನೆಟ್ಲಿ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ದೇರ್ ಇಸ್ ಅ ನೀಡ್ ಟು ಸ್ಯಾಟಿಸ್ಫೈ ಇಂಡಿವಿಜುವಲ್ ನೀಡ್ಸ್. ಅಂದರೆ ಇಂಡಿವಿಜುವಲ್ ಹ್ಯಾಪಿ ಆಗಿದ್ದ ಅಂದರೆ ಅವನು ವರ್ಕು ಚೆನ್ನಾಗಿ ಮಾಡ್ತಾನೆ. ಸೊ ದಟ್ಸ್ ವೈ ದೇರ್ ಇಸ್ ಅ ನೀಡ್ ಟು ಸ್ಯಾಟಿಸ್ಫೈ ದ ಇಂಡಿವಿಜುವಲ್ ನೀಡ್ಸ್. ವೈ ಟು ಅಚೀವ್ ದ ಆರ್ಗನೈಸೇಷನ್ ಗೋಲ್ಸ್. ಒಂದು ಆರ್ಗನೈಸೇಷನ್ ಗೋಲ್ಸನ್ನು ನಾವು ಅಚೀವ್ ಮಾಡಬೇಕು ಅಂತಂದರೆ ಅಲ್ಲಿ ಏನಿದೆ ಅಂತಂದರೆ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಪ್ರತಿಯೊಂದು ಇಂಡಿವಿಜುವಲ್ನ ಸೇರಿ ನಾವು ಏನಂತ ಹೇಳ್ತೇವೆ, ಎಂಪ್ಲಾಯೀಸ್ ಆಫ್ ದ ಆರ್ಗನೈಸೇಷನ್. ಸೊ ಇಲ್ಲಿ ಏನಿದೆ ಅಂತಂದರೆ ಒಂದು ಆರ್ಗನೈಸೇಷನ್ ಮುಂದೆ ಬರಬೇಕು ಅಂತಂದರೆ ದೆರ್ ಇಸ್ ಇನ್ ಜಸ್ಟ್ ನಾವು ಎಕ್ಸ್ಪ್ಲೇನ್ಡ್ ಏನು, ಹೆಲ್ದಿ ಎನ್ವಿರಾನ್ಮೆಂಟ್ ಇರಬೇಕು, ಅಲ್ಲಿ ಎಂಪ್ಲಾಯೀಸ್ ಸೇಫ್ಟಿ ಇರಬೇಕು, ಎಂಪ್ಲಾಯೀಸು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಆಮೇಲೆ ಅಲ್ಲಿ ಓಪನ್ ಅಂದರೆ ಅವ್ರು ಏನಾದರೂ ಶೇರ್ ಮಾಡಬೇಕು ಅಂದರೆ ಅಲ್ಲಿ ಓಪನ್ ಇರಬೇಕು, ಯಾವುದಕ್ಕೊಂದು ಹೀಗೆ ರಿಸ್ಟ್ರಿಕ್ಷನ್ ಇರಬಾರ್ದು ಅಂತ ಹೇಳ್ತಾರೆ. ದಟ್ ಈಸ್ ವಾಟ್ ಇದರ ಬಿಹೈಂಡ್ ಏನಿದೆ, ಇದು ಆಬ್ಜೆಕ್ಟಿವ್. ದೆನ್ ನೆಕ್ಸ್ಟ್, there is need to maintain ethical policies and behavior inside the outside the organization. ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಈ ಎಥಿಕ್ಸ್ ಅನ್ನೋದನ್ನ ಆರ್ಗನೈಸೇಷನ್ ಅಂತೆ ಅಲ್ಲ. ನೀವು ಕಾಲೇಜಲ್ಲಿ ಓದ್ತಾ ಇದ್ದೀರಾ, ಎಥಿಕ್ಸ್ ಇರಬೇಕು, ಚೆನ್ನಾಗಿ ಓದಬೇಕು, ಟೀಚರ್ಸ್ ಹೇಳಿದ್ದು ಚೆನ್ನಾಗಿ ನೀವು ಕಲಿಬೇಕು, ನಿಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡೋಬೇಕು, ಡೆಫಿನೆಟ್ಲಿ ನೀವು ಮುಂದೆ ಬರ್ತೀರಾ. ಓಕೆ, ದಿಸ್ ಇಸ್ ವಾಟ್ ದ ಎಥಿಕ್ಸ್. ನಾವು ಕಾಪಿ ಮಾಡಿ ಬರಿಬಾರ್ದು. ನಮ್ಮಲ್ಲಿ ಒಂದು ಮೌಲ್ಯಗಳಿರಬೇಕು, ನಾವು ಕಲಿಬೇಕು, ನಾವು ಹಾರ್ಡ್ ವರ್ಕ್ ಮಾಡ್ಬೇಕು ಅನ್ನೋದನ್ನ ಏನಿರಬೇಕು, ನಿಮಗೆ ಒಳಗೆ ಝೀಲ್ ಇರಬೇಕು. ಅದಕ್ಕೆ ನಾವು ಏನಂತ ಹೇಳ್ತೀವಿ, ಎಥಿಕ್ಸ್. ಆ ಥರ ಏನಿದೆ, ಎಥಿಕಲ್ ಪಾಲಿಸೀಸ್ ವೆರಿ ಇಂಪಾರ್ಟೆಂಟ್. ಬಿಹೇವಿಯರ್ ದಟ್ ಈಸ್ ಯಾವ ಇನ್ಸೈಡ್ ಆ್ಯಂಡ್ ಔಟ್ಸೈಡ್. ನೀವು ಎಲ್ಲೇ ಇರಿ, ಮನೆಯಲ್ಲೇ ಇರಿ, ಹೊರಗಡೆನೇ ಇರಿ, ಎಲ್ಲೇ ಇರಿ, ಲೈಫಲ್ಲಿ ಎಥಿಕ್ಸ್ ಏನಿದೆ ತುಂಬ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಟು ರೆಸ್ಪೆಕ್ಟ್ ದ ಇಂಡಿವಿಜುವಲ್ ಆಸ್ ಪೀಪಲ್ ಆರ್ ದ ಗ್ರೇಟೆಸ್ಟ್ ಅಸೆಟ್ಸ್ ಟು ದ ಆರ್ಗನೈಸೇಷನ್ ಆ್ಯಂಡ್ ದ ಕಂಟ್ರಿ. ಡೆಫಿನೆಟ್ಲಿ ಇಲ್ಲಿ ಏನು ಹೇಳ್ತಾರೆ, ಇಲ್ಲಿ ಹ್ಯೂಮನ್ ರಿಸೋರ್ಸ್ ಏನಿದೆ ಅಂತಂದರೆ ವೆರಿ ವ್ಯಾಲ್ಯೂಯಬಲ್ ಅಸೆಟ್ ಟು ದ ಆರ್ಗನೈಸೇಷನ್ ಆಸ್ ವೆಲ್ ಆಸ್ ಟು ದ ಕಂಟ್ರಿ, ಟು ದ ನೇಷನ್ ಅಂತ ನಾವು ಇಲ್ಲಿ ಹೇಳ್ತೇವೆ. ದೆನ್ ನೀಡ್ ಫಾರ್ ದ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ನಾವು ಪ್ರೀವಿಯಸ್ಸಲ್ಲಿ ಏನು ಡಿಸ್ಕಸ್ ಮಾಡಿದೆ, ಆಬ್ಜೆಕ್ಟಿವ್ಸ್. ಈಗ ನೀಡ್ ಏನಿದೆ, ರೀಪ್ಲೇಸ್ಮೆಂಟ್, ಲೇಬರ್ ಟರ್ನ್ ಓವರ್, ಎಕ್ಸ್ಪಾನ್ಷನ್ ಆ್ಯಂಡ್ ಡೈವರ್ಸಿಫಿಕೇಶನ್, ಮೀಟಿಂಗ್ ನ್ಯೂ ಡಿಮಾಂಡ್ಸ್, ಮ್ಯಾನ್ ಪವರ್ ಅಸೆಸ್ಮೆಂಟ್ ಟು ಅಚೀವ್ aspirations and organization goals. Now let us discuss one by one. ರೀಪ್ಲೇಸ್ಮೆಂಟ್ ಅಂದರೆ ಏನು ಮಾಡಬೇಕಾಗ್ತದೆ, ಎಷ್ಟೋ ಜನ ಒಂದು ಇಂಡಸ್ಟ್ರಿಗೆ ಬರ್ತಾರೆ, ಬೇರೆ ಕಡೆ ಹೋಗ್ತಾರೆ, ದಟ್ ಈಸ್ ವಾಟ್ ಅವ್ರದ್ದು ರೀಪ್ಲೇಸ್ಮೆಂಟ್. ಈಗ ಒಬ್ರು ಇರ್ತಾರೆ ತುಂಬ ಚೆನ್ನಾಗಿ, ಅಷ್ಟು ಅವ್ರ ಕಡೆ ಎಫಿಷಿಯನ್ಸಿ ಇರಲ್ಲ, ಅಂದರೆ ಅವ್ರಿಗೆ ಏನು ಮಾಡ್ತಾರೆ, ರೀಪ್ಲೇಸ್ ಮಾಡಿ ಇನ್ನೊಬ್ರಿಗೆ ತೆಗಿತಾರೆ. ಆ ಥರ ರೀಪ್ಲೇಸ್ಮೆಂಟ್ ಆಗ್ತಾನೆ ಇರ್ತಾವೆ, ಹೌದಾ, ಅಥವಾ ಪ್ರಮೋಷನ್ಸ್ ಆಗ್ತಾನೆ ಇರ್ತಾವೆ. ಫಸ್ಟ್ ದಟ್ ಈಸ್ ವಾಟ್ ರೀಪ್ಲೇಸ್ಮೆಂಟ್. ದೆನ್ ಲೇಬರ್ ಟರ್ನ್ ಓವರ್ ಅಂದರೆ ಏನ್ರಿ, ಇದು ಒಂದು ಕಡೆಯಿಂದ ಇನ್ನೊಂದು ಕಡೆ ಟರ್ನ್ ಹೋಗ್ತಾ ಇರ್ತಾರೆ, ಅದು ದಟ್ ಇಸ್ ವಾಟ್ ಲೇಬರ್ ಟರ್ನ್ ಓವರ್. ದೆನ್ ಎಕ್ಸ್ಪಾನ್ಷನ್ ಆ್ಯಂಡ್ ಡೈವರ್ಸಿಫಿಕೇಶನ್. ಯಾವುದಾದ್ರೂ ಆರ್ಗನೈಸೇಷನ್ ಎಕ್ಸ್ಪಾನ್ಷನ್ ಮಾಡಬೇಕು, ಡೈವರ್ಸಿಫಿಕೇಶನ್ ಮಾಡಬೇಕು ಅಂತಂದರೆ ದೆಲ್ಲಿ ಯಾರ್ದು ರೋಲ್ ಇಂಪಾರ್ಟೆಂಟ್ ಇದೆ, ಹ್ಯೂಮನ್ ರಿಸೋರ್ಸ್ ರೋಲ್ ತುಂಬ ಇಂಪಾರ್ಟೆಂಟ್ ಇದೆ. ಮೀಟಿಂಗ್ ಆಫ್ ನ್ಯೂ ಡಿಮ್ಯಾಂಡ್ ಅಂದರೆ ಹೊಸ ನಮ್ಮದು ಗೋಲ್ಸು ಏನಾರೇ ಅದು ಹೇಗಳನ್ನು ಮುಟ್ಟಬೇಕು ಅಂತಂದರೆ ದೇರ್ ಇಸ್ ಅ ನೀಡ್ ಫಾರ್ ದ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಮ್ಯಾನ್ ಪವರ್ ಅಸೆಸ್ಮೆಂಟ್. ಡೆಫಿನೆಟ್ಲಿ ಮ್ಯಾನ್ ಪವರ್ ಅಸೆಸ್ಮೆಂಟ್ ಅಂದರೆ ಏನ್ರಿ, ಒಬ್ಬ ಮನುಷ್ಯನು ಹೆಂಗೆ ಕೆಲಸ ಮಾಡ್ತಾನೆ, ಅವನ ಕಡೆ ಏನು ಎಫಿಷಿಯನ್ಸಿ ಇದೆ ಅನ್ನೋದನ್ನು ಅಸೆಸ್ಮೆಂಟ್ ಮಾಡೋದಕ್ಕೆ ಮ್ಯಾನ್ ಪವರ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಎಫಿಷಿಯನ್ಸಿ ಆ್ಯಂಡ್ ದ ಸ್ಕಿಲ್ಸ್ ಟು ಅಚೀವ್ ದ aspirations ಆ್ಯಂಡ್ ಆರ್ಗನೈಸೇಷನ್ ಗೋಲ್ಸ್. ಎಟ್ ದಿ ಎಂಡ್ ಇವೆಲ್ಲ ಸಕ್ಸಸ್ ಆದರೆ ಡೆಫಿನೆಟ್ಲಿ ಎವ್ರಿ ಆರ್ಗನೈಸೇಷನ್ ಏನಾಗ್ತದೆ ಅಲ್ಲಿ, ಇಟ್ ಈಸ್ ಸಕ್ಸಸ್ಫುಲ್ ಟು ಅಚೀವ್ ದ aspirations ಆ್ಯಂಡ್ ಆರ್ಗನೈಸೇಷನ್ ಗೋಲ್ಸ್. Now let us discuss what are the various characteristics of human resource management. It is an art and a science. It is a pervasive. It is a continuous process. It is an integrated approach, tapping external sources. It exhibits good organizational climate. It is development oriented, action oriented, management discipline, universal existence and direct towards achievement of objectives. ಇಲ್ಲಿವರೆಗೂ ನಾವು ಏನು ಡಿಸ್ಕಸ್ ಮಾಡಿದ್ದೇವೆ ಅದನ್ನೇ ಇಲ್ಲೇನು ಮಾಡಿದ್ದಾರೆ, ಪಾಯಿಂಟ್ಸಲ್ಲಿ ಅವರು ಹೇಳಿದ್ದಾರೆ. ಇಟ್ ಈಸ್ ಆರ್ಟ್ ಆ್ಯಂಡ್ ಸೈನ್ಸ್, ಇಟ್ ಇಸ್ ಪರ್ವೇಸಿವ್, ಇಟ್ಸ್ ಎ ಕಂಟಿನ್ಯೂಸ್ ಪ್ರಾಸೆಸ್, ಇದು ಕಂಟಿನ್ಯೂಸ್ ನಡೀತಾನೆ ಇರ್ತದೆ. ಇಟ್ಸ್ ಅನ್ ಇಂಟಿಗ್ರೇಟೆಡ್ ಅಂದರೆ ಟುಗೆದರ್, ಟ್ಯಾಪಿಂಗ್ ಎಕ್ಸ್ಟರ್ನಲ್ ಸೋರ್ಸಸ್, ಹೊರಗಿಂದ ಎಕ್ಸ್ಟರ್ನಲ್ ಸೋರ್ಸನ್ನು ತೊಗೊಳೋದು. ಇಟ್ ಎಕ್ಸಿಬಿಟ್ಸ್ ಗುಡ್ ಆರ್ಗನೈಸೇಷನ್. ಡೆಫಿನೆಟ್ಲಿ ಆರ್ಗನೈಸೇಷನ್ ಕ್ಲೈಮೇಟ್ ಅಂದರೆ ಇಲ್ಲಿ ಏನು ಬರ್ತದೆ, ಆಕ್ಟೋಪ್ಯಾಕ್ ಕಲ್ಚರ್ ಅಂತ ಹೇಳಿ ಬರ್ತದೆ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಟ್ ಈಸ್ ಎ ಡೆವಲಪ್ಮೆಂಟ್ ಓರಿಯೆಂಟೆಡ್, action oriented, management discipline. I think you understood
all are very easy. Then functions of human resource management. The functions of human resource can be broadly classified into two categories: managerial functions and the operative functions. Managerially, planning, organization, directing, controlling. Operatively, employment, HRD, compensation, integration. Okay. Then ಇಷ್ಟು ಇವು ನಾನು ನಮ್ಮ ಕ್ಲಾಸಲ್ಲಿ ತಿಳ್ಕೊಂಡಿವೆ. ಅಂದರೆ ಫೈನಲಿ ಹೇಳ್ತಾ ಇದ್ದೀನಿ, ಓವರ್ ಆಲ್ ಈ ಕ್ಲಾಸಲ್ಲಿ ಔಟ್ಕಮ್ ಆಫ್ ದ ಸೆಷನ್. ದ ಸೆಷನ್ ಹೆಲ್ಪ್ಸ್ ಟು ದ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, to explain the introduction, definition, meaning, objective, characteristics and functions of human resource management. It highlights on the human values, skills, capabilities, humans which is very essential resource of an individual which are considering as a valuable assets for the organization. ಅಂದರೆ ನಾವು ಈ ಸೆಷನಲ್ಲಿ ಏನೇನು ಸ್ಟಡಿ ಮಾಡಿದೆವು, ಔಟ್ಕಮ್ ಆಫ್ ದಿಸ್ ಸೆಷನ್. ಅಂದರೆ ನೀವೇನೇನು ತಿಳ್ಕೊಂಡ್ರೆ, ಇಂಟ್ರೊಡಕ್ಷನ್ ತಿಳ್ಕೊಂಡ್ರಿ, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ತಿಳ್ಕೊಂಡ್ರಿ, ಅಬ್ಜೆಕ್ಟಿವ್ ತಿಳ್ಕೊಂಡ್ರಿ, ಕ್ಯಾರೆಕ್ಟರಿಸ್ಟಿಕ್ಸ್, ಫಂಕ್ಷನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟನ್ನು ನಾವು ಇಷ್ಟು ಮಟ್ಟಿಗೆ ಏನಿದೆ ಕಲ್ತಿದ್ದೆವು. ಓಕೆ, ಫೈನಲ್ ಏನು ಹೇಳ್ತೇವೆ ಅಂದರೆ ಇಲ್ಲಿ ಹ್ಯೂಮನ್ values, skills, capabilities which are very essential resources for an individual which are considered as a valuable asset for the organization. Today we will conclude here. One small ನಿಮಗೆ ಇದರಲ್ಲಿ ಏನಿದೆ ಅಂತಂದರೆ MCQ ಟೆಸ್ಟ್ ಇದೆ. ಆಯಿತು ಅಂದರೆ ನೀವು ಇದನ್ನು ಸಾಲ್ವ್ ಮಾಡಿ ಆ್ಯಂಡ್ ಪ್ರಿಪೇರ್ ದ ನೋಟ್ಸ್. ಥ್ಯಾಂಕ್ ಯು.